ನೀವೆಲ್ಲರೂ ಧಾರಣ ಮಾಡಿಕೊಂಡಿರುವಂತಹ ಒಳ್ಳೆ ತತ್ವವೇ ಅದೇ ಧರ್ಮ ಅನ್ನುವಂಥದ್ದು. ಇಂತಹ ಒಂದು ಧರ್ಮದ ವಿಕಾಸ ತತ್ವವನ್ನ ಅಂದಿನಿಂದ ಇಂದಿನವರೆಗೆ ಎಲ್ಲ ಮಹಾತ್ಮರು ಒಂದಲ್ಲ ಒಂದು ವಿಚಾರಗಳನ್ನ ಹೇಳ್ತಾ ಬಂದಿರುವಂಥದ್ದು. ಭಾರತದಲ್ಲಿ ಅಥವಾ ವಿಶ್ವದಲ್ಲಿ ಉದಯವಾಗಿರುವಂತಹ ಎಲ್ಲ ಧರ್ಮಗಳಿಗೆ ಧರ್ಮ ಸಂಸ್ಥಾಪಕರಿದ್ದಾರೆ. ಆದರೆ ಹಿಂದೂ ಧರ್ಮಕ್ಕೆ ಒಬ್ಬರೇ ಧರ್ಮ ಸ್ಥಾಪಕರು ಅಂತ ಎಲ್ಲೂ ಇಲ್ಲ ಅನ್ನುವಂಥದ್ದು. ಕಾರಣ ಇಷ್ಟೇ, ಒಂದು ಧರ್ಮ ಉದಯ ಆಗಬೇಕು ಅಂತಂದ್ರೆ ಅದರಲ್ಲಿ ಧರ್ಮದಲ್ಲಿ, ಅದಕ್ಕೆ ಬಸವಣ್ಣ ಹೇಳ್ತಾರೆ, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ದೇವ ಅಂತೊಲ್ಲ ದೊಲ್ಲನಯ್ಯ ಅನ್ನುವಂಥ ಮಾತನ್ನು ಹೇಳ್ತಾರೆ. ಮುಸ್ಲಿಂ, ಕ್ರೈಸ್ತ, ಯಹೂದಿ, ಪಾರ್ಸಿ, ಜೈನ, ಬೌದ್ಧ, ಸಿಖ್ ಈ ಎಲ್ಲ ಧರ್ಮಗಳಿಗೆ ಧರ್ಮಗುರುಗಳಿದ್ದಾರೆ. ಆದರೆ ಹಿಂದೂ ಧರ್ಮಕ್ಕೆ ಮಾತ್ರ ಧರ್ಮಗುರುಗಳಿಲ್ಲ ಅನ್ನುವಂಥದ್ದು. ಯಾಕೆ ಧರ್ಮಗುರುಗಳಿಲ್ಲ ಅಂತಂದ್ರೆ ಆಯಾಯ ಕಾಲಕ್ಕೆ ಬಂದಂತಹ ಋಷಿಮುನಿಗಳು ಮತ್ತು ಸಂತರು ಅವರು ನೀಡಿದಂತಹ ಅನುಭವಜನ್ಯವಾದಂತಹ ಏಕೈಕ ಧರ್ಮ ಅಂದ್ರೆ ಅದು ಹಿಂದೂ ಧರ್ಮ ಅನ್ನುವಂಥದ್ದು. ಅದೇ ಅಲ್ಟಿಮೇಟ್, ಅದೇ ಸತ್ಯ ಅನ್ನುವಂಥದ್ದು. ಯಾಕೆ ಅಂತಂದ್ರೆ ಅವರು ಒಬ್ಬರು ಹೇಳುತ್ತಾರೆ, ಎಲ್ಲರೂ ಕೇಳಬೇಕು ಅನ್ನುವಂಥದ್ದು. ಆದ್ರೆ ಎಲ್ಲದು ಹೇಳಿದ್ದನ್ನ ನಾವು ಅನುಷ್ಠಾನಕ್ಕೆ ತಂದು ಅನುಭವವಾಗಿದ್ದನ್ನ ಈ ಸಮಾಜಕ್ಕೆ ಬಿತ್ತರಿಸುವುದೇ ಅದು ಹಿಂದೂ ಧರ್ಮ ಅನ್ನುವಂಥದ್ದು. ಎಲ್ಲ ಗ್ರಂಥಗಳು, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಜಗಜ್ಯೋತಿ ಬಸವೇಶ್ವರರು, ರೇಣುಕಾಚಾರ್ಯರು, ಸ್ವಾಮಿ ವಿವೇಕಾನಂದರು, ಅದಕ್ಕಿಂತ ಪೂರ್ವದಲ್ಲಿ ಅನೇಕ ಅಘೋರಿಗಳು, ಸಾಧು ಸಂತರು ಈ ಧರ್ಮವನ್ನ ಪೋಷಿಸಿಕೊಂಡು ಈ ಧರ್ಮದ ಆಚಾರ ವಿಚಾರ ಸಂಸ್ಕೃತಿಯನ್ನ ಈ ಜಗತ್ತಿಗೆ ಬಿತ್ತರಿಸುವುದರ ಮೂಲಕವಾಗಿ ಒಂದು ವಿಶ್ವವಿದ್ಯಾನಿಲಯದಲ್ಲಿರುವ ಎಲ್ಲ ಗ್ರಂಥಗಳ ಶಕ್ತಿಯೇ ನಮ್ಮ ಹಿಂದೂ ಧರ್ಮದ ಶಕ್ತಿ ಅನ್ನುವಂಥದ್ದು. ಸ್ವಾಮಿ ವಿವೇಕಾನಂದರು ಚಿಕಾಗೋ ನಗರಕ್ಕೆ ಹೋದಂತ ಸಂದರ್ಭದಲ್ಲಿ ಹಿಂದೂ ಧರ್ಮದ ಪ್ರತಿನಿಧಿಯಾಗಿ, ಭಾರತದ ಪ್ರತಿನಿಧಿಯಾಗಿ ವಿಶ್ವದ ಅನೇಕ ಧರ್ಮಗಳ ಗ್ರಂಥಗಳನ್ನ ತಂದು ಅಲ್ಲಿ ಇಟ್ಟಂಥದ್ದು. ಸ್ವಾಮಿ ವಿವೇಕಾನಂದರು ಮೊಟ್ಟ ಮೊದಲು ಹೋಗಿ ಆ ಗ್ರಂಥವನ್ನ ಇಡ್ತಾರೆ. ಆ ಗ್ರಂಥದ ಮೇಲೆ ಒಂದೊಂದು ಗ್ರಂಥಗಳನ್ನ ಇಡ್ತಾರೆ. ನನ್ನ ಧರ್ಮ ಶ್ರೇಷ್ಠ, ನನ್ನ ಧರ್ಮ ಶ್ರೇಷ್ಠ, ನನ್ನ ಸಂಸ್ಕೃತಿ ಶ್ರೇಷ್ಠ ಅಂತ ಎಲ್ಲರೂ ಪುಂಗವಾಗಿ ಭಾಷಣವನ್ನ ಹೇಳುವಂಥದ್ದು. ಅಂತಹ ಸಂದರ್ಭದಲ್ಲಿ ಎಲ್ಲರೂ ಸಹ ತಮ್ಮ ಧರ್ಮದ ಆಚಾರ ವಿಚಾರ ಸಂಸ್ಕೃತಿ ಎಲ್ಲವನ್ನ ಹೇಳಿದಂಥದ್ದು. ಕೊನೆಗೆ ಸಂಜೆ 8:33 ಸ್ವಾಮಿ ವಿವೇಕಾನಂದರ ಸರದಿ ನೋಡಿ, ಈಗೆಲ್ಲ ಖಾಲಿ ಆಗ್ತಾ ಇದೆಯಲ್ಲ, ಅಂತ ಸಂದರ್ಭ ಇದು. ಆ ಸಂದರ್ಭದಲ್ಲಿ ಸಿಸ್ಟರ್ ಅಂಡ್ ಬ್ರದರ್ಸ್ ಅನ್ನುವಂತ 2 ಶಬ್ದಗಳ ಮೂಲಕ ಎಲ್ಲರನ್ನ ಮಂತ್ರಮುಗ್ಧರನ್ನಗೊಳಿಸಿ ಅವ್ರನ್ನೆಲ್ಲರನ್ನ ಕರೆಸಿ